ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬಹಿರಂಗ ಸಭೆಗಳಲ್ಲಿ ಅನೇಕ ತಾರತಮ್ಯಗಳು ನಡೀತಾ ಇದೆ. ಆದರೆ ನಾವು ಒಂದೇ ಒಂದು ಬಹಿರಂಗ ನಮ್ದು ಮನವಿ ಅಂದ್ರೆ ಪತ್ರಿಕೋದ್ಯಮ ಮುಖಾಂತರ ಈ ರಾಜ್ಯದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ನೇತೃತ್ವದಲ್ಲಿ ಎಲ್ಲಾ ಜಾತಿಯರು 101 ಜಾತಿಯರು ಒಂದೇ ವೇದಿಕೆಯಲ್ಲಿ ಹೋಗಬೇಕಂತ ಅವ್ರ ಆಸೆ ಇತ್ತು. ಅಂಬೇಡ್ಕರ್ ಕನಸು ಸಹ ಅದು. ಆ ಕನಸು ಉತ್ತರ ಪ್ರದೇಶದಲ್ಲಿ ಕಾಂಚೀರಾಮ್ ಸಾಹೇಬರು ಮಾಡಿದ್ರು. ಅದಾದ್ಮೇಲೆ ಈ ರಾಜ್ಯದಲ್ಲಿ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ನಾಯಕತ್ವದಲ್ಲಿ ಮಾಡಿದ್ರು. ಅವರ ಅನುಯಾಯಿಗಳು ಶಿವಣ್ಣ ಆಗಿರ್ಬೋದು, ಎನ್ ಮುನ್ಸಾಮ್ ಆಗಿರ್ಬೋದು, ಗಡ್ಬನ್ ಆಗಿರ್ಬೋದು, ಶ್ರೀಧರ್ ಕಲ್ಲೂರ್ ಆಗಿರ್ಬೋದು, ಮಾವಳಿ ಶಂಕರ್ ಆಗಿರ್ಬೋದು, ಎಂ ಎಲ್ ಶ್ರೀನಿವಾಸ್ ಆಗಿರ್ಬೋದು, ಜಯಣ್ಣ ಆಗಿರ್ಬೋದು, ಚಿತ್ರದುರ್ಗ ಜಯಣ್ಣ ಆಗಿರ್ಬೋದು, ಇಲ್ಲ ಅನೇಕ ನಾಯಕರು, ನಮ್ಮ ಮಾಸೂದ್ರ ಮುನಿಯಪ್ಪ ಆಗಿರ್ಬೋದು, ಅವರು ಧೀಮಂತ ನಾಯಕರು, ನಮ್ಮ ನೆಲಮಂಗಲ ಭಾಗದಲ್ಲಿ ನಮ್ಮ ತಂತ್ರಕ್ಕೆ ಏನಾದ್ರು ಅನ್ಯಾಯ ಇದೆ. ಇಲ್ಲ ಅನೇಕ ನಾಯಕರು ಈ ರಾಜ್ಯದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಸಂಘಟನೆ ಕಟ್ಟಿಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲಾ ಶೋಷಿತ ವರ್ಗಗಳ ಪರವಾಗಿ ಬೆಲೆಗೂಡಿಸಿ ನಾವಿದೀವಿ ಅಂತ ಅವರೆಲ್ಲಾ ಜಾತಿಯ ಬಡವರ ಪರವಾಗಿ ಹೋರಾಟ ಮಾಡಿರುವುದು. ಈ ರಾಜ್ಯದಲ್ಲಿ ಕರ್ನಾಟಕ ದೊರೆಸಂತೆ ಒಬ್ಬ ಕುಂಬಾರರ ಹೆಣ್ಣುಡುಗಿಗೆ ಹಲ್ಲೆ ಆದಾಗ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟುತ್ತಿದ್ದು ದೊರೆಸಂತೆ ಪ್ರಪೋಸ್ ಬಾರ್ಗೆ. ಆಮೇಲೆ ಭದ್ರಾವತಿಯಲ್ಲಿ ಯಥೇಚ್ಛವಾಗಿ ಕಾರ್ಮಿಕ ಇರೋದ್ರಿಂದ ಅಲ್ಲೆಲ್ಲ ಶೋಷಣೆ ನಡೀತಾ ಇತ್ತು. ಅಲ್ಲೆಲ್ಲ ಹೆಚ್ಚುವರಿ ಬಿಡಿಸ್ತಾ ಇದ್ರು. ಅದಕ್ಕೆ ಅಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಲ್ಲಿಂದ ಕೋಲಾರ ಜಿಲ್ಲೆಗೆ ತಂದು ಇಡೀ ಅವರು ಇವರೆಲ್ಲ ಸೇರ್ಕೊಂಡು ಎಲ್ಲ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಗೌರ್ಮೆಂಟ್ ಸರ್ಕಾರಕ್ಕೆ ಒಂದು ವಿರೋಧ ಸರ್ಕಾರ ಯಾವ್ದಾದ್ರು ಇದೆ ಅಂದ್ರೆ ಕರ್ನಾಟಕ ಸಮಿತಿ ಇತ್ತು. ಒಬ್ಬ ಸರ್ಕಾರದ ಸಚಿವರು ಏನಾದ್ರು ಒಂದು ಜಿಲ್ಲೆಗೆ ಒಂದು ತಾಲೂಕು ಬರ್ಬೇಕಂದ್ರೆ ಕರ್ನಾಟಕ ಸಮಿತಿ ಮನವಿ ತಕೊಂಡು ಅವ್ರದ್ದು ಏನ್ ಪ್ರಣಾಳಿಕೆಗಳಿದೆ, ಅವ್ರ ಏನ್ ಡಿಮ್ಯಾಂಡ್ಸ್ ಇದೆ, ಫಸ್ಟ್ ತೀರ್ಮಾನಗಳು ಅವ್ರು ಮಾಡಿಕೊಡ್ತಾ ಇದ್ರು. ಹಂಗಿದ್ದಿತ್ತು. ಆದ್ರೆ ಕೆಲವು ದಿನಗಳ ಮುಖಾಂತರ ದೇವರಾಯ ಸಂಪುಟದಲ್ಲಿ ಎಲ್ಲರನ್ನು ನಮ್ಮ ಸಮಾಜದ ರಾಜ್ಯ ಆವಾಗ ಸಂಪುಟದಲ್ಲಿ ಸಚಿವರು ಅವ್ರ ಮನೆಯಲ್ಲಿ ಕೂತ್ಕೊಂಡು 600 ಆಯೋಗ ವರದಿ ತಗೊಂಡು ಬಂದು ಅವರೆಲ್ಲ 101 ಜಾತಿಗಳು ಒಡ್ಡಾಗಿರ್ಬೋದು, ಲಂಬಾಣಿಗಳಾಗಿರ್ಬೋದು, ನಮ್ಮ ವಲಯಮಾನಿಗಳಾಗಿರ್ಬೋದು, ಅವರು ನಮ್ಮ ಸೋದರರೇ. ಅವ್ರ ಪಾಪ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಅಲ್ಲಿ ಕಟ್ಟಿದೆ, ಅಲ್ಲೇ ಒಂದು ಗುಡಿ ಇದೆ, ಅಲ್ಲೇ ಒಂದೊಂದು ಮನೆ ಇದೆ, ಕಟ್ಕೊಂಡು ವಲಸೆ ಹೋಗ್ತಾ ಇರ್ತಾರೆ. ಇಂಥವರೆಲ್ಲ ನಾವು ಗುರುತಿಸಿ ಈ ಸಮಾಜದಲ್ಲಿ ತಗೊಂಡು ಬರ್ಬೇಕಂತ 101 ಜಾತಿ ಗುರುತಿಸಿ ಇವತ್ತು ನಮ್ಮ ಎಲ್ಲಾ SC ST ವಲಯ ಮಾದಿಗ ಅಂದಿರ ಬೋಯಿ ಬಂಜಾರ ಇನ್ನೊಂದು ಅಂದಿರ ಎಲ್ಲರೂ ಒಗ್ಗಟ್ಟಾಗ ಆಗಿನ ನಾಯಕರೆಲ್ಲ ಒಂದು ವೇದಿಕೆಗೆ ಸದ್ದು ಮಾಡಿದ್ರು. ಇವತ್ತು ನಾನು ಒಂದು ನೆಲೆಸಿದ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಬಸವಣ್ಣ ಸಾಹೇಬರ ನಾಯಕತ್ವದಲ್ಲಿ ಅನುಭವ ಮಂಟಪ ಒಂದು ವೇದಿಕೆ ಆಗಿತ್ತು. ಅದರ ರೂಪರೇಷೆಯಲ್ಲಿ ರಾಜರ ಮನೆಯಲ್ಲಿ ನಮ್ಮ ದಲಿತ ನಾಯಕರು ಮಾದಿಗರ ಮನೆಯಲ್ಲಿ ಇವೆಲ್ಲ ರೂಪರೇಷೆಗಳು ನಡೆದಿತ್ತು. ಎಲ್ಲಾ ಜಾತಿಯವರನ್ನು SC ಪಟ್ಟಿಗೆ ಸೇರಿಸ್ಬೇಕಂತ. ಅದು ಈ ಸಂದರ್ಭದಲ್ಲಿ ನಮ್ಮ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಕೆಲವರು ಈ ಹೋರಾಟದ ಗಮನವೇ ಗೊತ್ತಿಲ್ಲ ಪಾಪ. ಸುಮಾರು 35-40 ವರ್ಷಗಳಿಂದ ಒಳ ಮೀಸಲಾತಿ ಬೇಕಂತ ಶಿವಣ್ಣ ಅವರಾಗಿರ್ಬೋದು, ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಾಗಿರ್ಬೋದು, ನಮ್ಮ ಮುನ್ಸಾಮಣ್ಣ ಆಗಿರ್ಬೋದು, ನಮ್ಮ ಎಮ್ಮೆಲ್ ಆಗಿರ್ಬೋದು, ಮಾವಳಿ ಶಂಕರ್ ಆಗಿರ್ಬೋದು, ಜಯಣ್ಣ ಆಗಿರ್ಬೋದು, ಅನೇಕ ಶ್ರೀಧರ್ ಕಲ್ಲೂರ್ ಆಗಿರ್ಬೋದು, ಇಲ್ಲ ನಮ್ಮ ನಮ್ಮ ಗಡ್ಮನ ಆಗಿರ್ಬೋದು, ಅನೇಕ ನಾಯಕರು ಹಿರಿಯರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ. ಅವರೆಲ್ಲೂ ಸಹ ಏನ್ ಮಾಡಿದ್ರೆ ಯಾವುದೇ ಜಾತಿಗೆ ತೊಂದರೆ ಆಗಿದ್ರೆ ಜಾತಿ ಜನಸಂಖ್ಯೆಯವರು ರಿಸರ್ವೇಶನ್ ಬೇಕಂತ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳು ಮಾಡಿದ್ರು. ಅದು ನಾನು ಒಬ್ಬ ಶುಂಠ ವಿದ್ಯಾರ್ಥಿ ದಶೆಯಿಂದ ನಮ್ಮ ಎಲ್ಲರೂ ನಾಯಕತ್ವದಲ್ಲಿ. ಆದ್ರೆ ಇವತ್ತು ಕೆಲವರು ಹಠಾತ್ತಾಗಿ ಬಂದ್ಬಿಟ್ಟು ಜಾತಿಗಳ ಮಧ್ಯೆ ಒಳಸಂಬಂಧ ಬೀದಿಗಳು ಇಟ್ಟು ಜಾತಿಗಳು ಒಡೆದಾಡಿಕೊಂಡು ಬೀದಿಯಲ್ಲಿ ರಕ್ತಪಾತ ಮಾಡುವ ಸ್ಥಿತಿಯಲ್ಲಿ ದುಡ್ಡಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅವಕಾಶ ಕೊಡಲ್ಲ. ಯಾಕಂದ್ರೆ ನಾವು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅನುಯಾಯಿಗಳು ನಾವು.
ಅವರು ದಾರಿಯಲ್ಲಿ ಬಂದಿರುವುದು. ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಪಕ್ಕ ಅಂಬೇಡ್ಕರ್ವಾದಿ, ಕಾನ್ಸಿರಾಮವಾದಿ. ಆ ವಾದಿಗಳು ಯಾರು ಚಿಂತಕರಲ್ಲಿ ಬಂದಿರ್ತಾರೋ ಅವ್ರ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಹೋದ್ರು. ನಾವೇನು ಇವಾಗ ನಮ್ಮೂರಲ್ಲೇ ನಾವು ನಾವಿರು, ನಾನು ಗಂಡಾಘೋಷವಾಗಿ ಹೇಳ್ತೀನಿ, SC ಪಟ್ಟಿಯಲ್ಲೇ ನಾವು 100 ಜನ ಇದ್ದೀವಿ. ಒಳಗಡೆ 50 ಜನ ಇರ್ತಾರೆ, 50 ಮನೆ ಇರ್ತಾರೆ. ಒಟ್ಟು ಅಲ್ಲಿ 25 ಮನೆ ಇರ್ತಾರೆ. ಇನ್ನೊಬ್ಬ ಲಂಬಾಣಿ ಒಂದು 10 ಮನೆ ಇರ್ತದೆ. ಜನರಲ್ ಅವ್ರದ್ದು 150 ಮನೆ ಇರುತ್ತೆ. ಎಲ್ಲಾ ಜಾತಿಯವರು ಸೇರ್ಬಿಟ್ಟು ರಡ್ಡ ಆಗಿರ್ಬೋದು, ಕೂರ್ಬ ಆಗಿರ್ಬೋದು, ಹಿರಿಯ ಆಗಿರ್ಬೋದು, ಎಲ್ಲ ಇರೋದು. ಅವ್ರು ಏನ್ ಮಾಡ್ತಾರೆ, ಯಾರು ಅದರಲ್ಲಿ SC ಪಟ್ಟಿಯಲ್ಲಿ ಯಾರು ಕಡಿಮೆ ಇರ್ತಾರೋ 5 ಜನ 4 ಮನೆ 5 ಮನೆ ಇರ್ತಾರೆ, ಅವ್ರನ್ನ ಆಯ್ಕೆ ಮಾಡಿಕೊಂಡು SC ರಿಸರ್ವೇಶನ್ ಗೆಲ್ತಾರೆ. 250 ಮನೆಗಳನ್ನು ಹೋಗ, 50 ಮನೆಗಳನ್ನು ಹೋಗ. ಆದ್ರೆ ಅವ್ರಿಗೆ ಅನ್ನ ಆಯ್ತಲ್ಲ, ಹಂಗಾಗಬಾರ್ದು. ಯಾರು ಜನಸಂಖ್ಯೆ ಯಾರು ಮಾದರಿ ಜಾಸ್ತಿ ಇದೆ ಅವ್ರಿಗೆ ರಿಸರ್ವೇಶನ್, ಓಟರ್ ಜಾಸ್ತಿ ಇದೆ ಆ ಭಾಗದಲ್ಲಿ ಅವ್ರಿಗೆ ರಿಸರ್ವೇಶನ್, ಲಂಬಾಣಿ ಜಾಸ್ತಿ ಇದೆ ಅವ್ರಿಗೆ ರಿಸರ್ವೇಶನ್, ಒಳ್ಳೆಯರಿದೆ ಅವ್ರಿಗೆ ರಿಸರ್ವೇಶನ್. ಅವ್ನು ಕೊಡ್ಬೇಕಂತ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ನೇತೃತ್ವದಲ್ಲಿ ಅನೇಕ ಹೋರಾಟಗಳು, ನಮ್ಮ ಶಿವಣ್ಣ ಅವ್ರಿಗಾಗಿರ್ಬೋದು, ಎನ್ ಮುನಿಸ್ವಾಮಿ ಆಗಿರ್ಬೋದು, ಗದ್ಮಣ್ಣ ಆಗಿರ್ಬೋದು, ವಿಶೇಷವಾಗಿ ನಮ್ಮ LV ಅವರ ನಾಯಕತ್ವದ ಅನೇಕ ಸಭೆಗಳಿರುತ್ತೆ. ನಮಗೆ ಹೋರಾಟ ಏನಿದೆ, ಅನ್ನತನ್ನು ನಾವು ಕಿತ್ತಾಡಬಾರ್ದು. ನಾವು ಬಹಳ ಕೇಳಿದ್ದೇವೆ, ಕೆಲವು ರಾಜಕೀಯ ಬೀಜಗಳು ಬೇಯಿಸ್ಕೊಳ್ಳೋದಕ್ಕೆ ಕೆಲವು ರಾಜಕೀಯ ಚೇಲೆಗಳು ಜಾತಿಗಳ ಮಧ್ಯೆ ನಮ್ಮನ್ನು ಬೆಂಕಿ ಹಚ್ಚಿಸ್ತಾ ಇದ್ದಾರೆ. ಅದಕ್ಕೆ ನಾವು ದಯವಿಟ್ಟು ಬಿಡಲ್ಲ. ನಮ್ಮ 101 ಜಾತಿಗೂ ಸಾಮಾಜಿಕ ನ್ಯಾಯ ಆಗ್ಬೇಕಂತ ನಮ್ಮ ಕರ್ನಾಟಕ ಸಂಸ್ಥೆ ನಮ್ಮ LV ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟಗಳು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಇವತ್ತು ಇದೇ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಅಹಿಂದ ಅಂತ ಏನ್ ಹೇಳ್ಕೊಳ್ತಾರೆ, ನಾನು ವಿದ್ಯಾರ್ಥಿ ಫಸ್ಟ್ PUC ಅಹಿಂದ ಕಟ್ಟಿದ್ದು ಬಾಗೇಪಲ್ಲಿಯಲ್ಲಿ ಒಂದು ಹಾಸ್ಟೆಲ್ ಕಟ್ಟಿದ್ದು. ಆ ಹಾಸ್ಟೆಲ್ ಅಲ್ಲಿ ಎನ್ ಮುನಿಸ್ವಾಮಿ, ಗದ್ಮಣ್ಣ, ಶ್ರೀಧರ್ ಕಳೆವರು, ಮಾವಳ್ಳಿ ಶಂಕರು, ನಮ್ಮ ಇವರು ವಿದ್ಯಾರ್ಥಿ ನಾಯಕರು, ನಮ್ಮ ಯಡಿಯೂರಪ್ಪನವರು ವಿದ್ಯಾರ್ಥಿ ನಾಯಕರು ಕ್ಯಾಂಪಸ್ ಇದ್ದರು. ಇವೆಲ್ಲ ಸೇರ್ಕೊಂಡು ಅಲ್ಲಿ ಬಾಗೇಪಲ್ಲಿ ಕಟ್ಟಿದ್ದು ಅಹಿಂದ ಅಂತ ಕಟ್ಟಿದ್ದು. ನಾನು ಸ್ಕೂಟರ್ ತಂದಿದ್ದೀನಿ, ಸ್ಕೂಟರ್ ಬ್ಯಾಟ್ರಿಯಲ್ಲೆಲ್ಲ ಅಹಿಂದ ಅಂತ ಹಾಕೊಂಡು ಹೋಗ್ತಾ ಇದ್ದೆ. ಯಾಕಂದ್ರೆ ಅಲ್ಲಿ ಎನ್ಕ್ಯಾಚ್ ಮಾಡಿದ್ರು ಕೋವಿಡ್ ದೊಡ್ಡ ಸಭೆ ಆಯ್ತು, ಅಹಿಂದ ಸಮಾವೇಶ ಅಂತ. ಅಲ್ಲಿಂದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ತಗೊಂಡೋದ್ರು. ಇವತ್ತು ಇಡೀ ರಾಜ್ಯಾದ್ಯಂತ ನಾನು ಅಹಿಂದ ಏನು ಹೇಳ್ಕೊಂಡಿದ್ದಾರೋ ಅಹಿಂದ ಕಟ್ಟಿದ್ದೆ ಬಾಗೇಪಲ್ಲಿ ನಾವು ಕಟ್ಟಿದ್ದು. ಏನು ಗೊತ್ತಂದ್ರೆ ನಮ್ಮ ಅಭಿಪ್ರಾಯ ಟೋಟಲ್ ಆಗಿ ಏನಂದ್ರೆ ಮನೋವಾದವನ್ನು ವಿಮರ್ಶಿಸಬೇಕು. ಶಾಂತಿಯುತವಾದ ಎಲ್ಲಾ ಜಾತಿಯ ಏನು ಶೋಷಿತ ವರ್ಗಗಳು 101 ಜಾತಿಗೆ ಸಮಾಜ ನ್ಯಾಯ ಆಗ್ಬೇಕು ಅಂತ ನಾವು ಕಳಕಳಿಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಜಾತಿಗಳ ಮತ್ತೆ ಬೆಂಕಿ ಹಚ್ಚೋದಕ್ಕೆ ನಾವು ಬಿಡೋದಲ್ಲ, ಅಂತ ನಾಯಕಗಳನ್ನು ನಾವೇ ಮಟ್ಟ ಹಾಕ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 4 ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಮಿತ್ರರಿಗೆ ಎಲ್ಲ ಒಂದು ಸರ್ ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಶಿವಣ್ಣ, ಜೈ ಸರ್. ನಾನು ಕಿರಣ್ ಕುಮಾರ್ ಅಂತ ಜಿಲ್ಲಾ ಸಂಘಟನಾ ಸಂಚಾಲಕರು, ಚಿಕ್ಕಬಳ್ಳಾಪುರ ಜಿಲ್ಲೆ.